ಯಾವ ಮನೆಯಲ್ಲೂ ರಾಜಕಾರಣ ಬಿಟ್ಟಿಲ್ಲ, ಆದರೆ ಸಾವಿನ ಮನೆಯಲ್ಲೂ ಕೂಡ ರಾಜಕಾರಣ ಮಾಡಬೇಕಾ ಇಂಥದ್ದೊಂದು ಪ್ರಶ್ನೆ ಇದೆ. ಆಗಲೇ ಹೇಳಿದೆ ನಾನು, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಜನ ಮನುಷ್ಯತ್ವಕ್ಕೆ ಹೆಚ್ಚು ಬೆಲೆ ಕೊಡುವಂಥವ್ರು, ರಾಜಕಾರಣವನ್ನು ಒದ್ದು ಮನುಷ್ಯತ್ವವನ್ನು ಬೆಳೆಸುವಂಥ ಜನ. ಆದರೆ ಅಲ್ಲೂ ಕೂಡ ಇಂಥ ಒಬ್ಬ ವೀರ ಯೋಧ ಸಾವನ್ನಪ್ಪಿದಾಗಲೂ ಕೂಡ ಅಲ್ಲಿ ರಾಜಕೀಯವನ್ನು ಕಂಡುಹಿಡಿಯೋಕ್ಕೆ ಅಲ್ಲಿ ರೀತಿ ಕೊಲಂಬಸ್ ರೀತಿ ನುಗ್ತಾರೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಅಂತಂದರೆ ನಿಜಕ್ಕೂ ಕೂಡ ನಮ್ಮ ಭಾಗದ ಜನ ಅಂಥವ್ರನ್ನ ಧಿಕ್ಕಾರ ಹೇಳಬೇಕಾಗತ್ತೆ. ಸೊ ಮತ್ತೊಂದು ಇಲ್ಲಿ ಚರ್ಚಿತ ವಿಚಾರ, ನಿನ್ನೆ ಅಲ್ಲಿ ಬಂದಂಥ ಅನೇಕ ಬೇಡಿಕೆಗಳು ಅದು ರಾಜಕೀಯ ಕಾರಣಕ್ಕೆ ಇರ್ಬೋದು ಅಥವಾ ಜಿನೈನಾದಂಥ ಒಂದು ನ್ಯಾಯಸಮ್ಮತವಾದಂಥದ್ದೇ ಇರ್ಬೋದು, ಆದರೆ ಅನೇಕ ಅಲ್ಲಿ ಸಂಶಯಗಳಂತೂ ಮನೆ ಮಾಡಿದ್ದಾವೆ. ಆ ಸಂಶಯಗಳಲ್ಲಿ ಒಂದು, ವಜೀರ್ ಅಹ್ಮದ್ AGP ಬಂದ ಮೇಲೆ ಕಳೆದ 3 ತಿಂಗಳಲ್ಲಿ 11 ಜನ ರೌಡಿಗಳನ್ನು ರೌಡಿ ಲಿಸ್ಟಿಂದ, ರೌಡಿ ಪಟ್ಟಿಯಿಂದ ಹೊರಗೆ ಬಿಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕೆ ಬಿಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ಗುಮಾನ ಎದ್ದಿದೆ. ಅವ್ರ ಕಾರಣಗಳು ಕೊಟ್ಟಿದ್ದಾರೆ, ಆದರೆ 11 ಜನ ಆ ರೌಡಿ ಪಟ್ಟಿಯಿಂದ ಅವರನ್ನು ಹೊರಗಿಟ್ಟಿದ್ದಾರೆ. ಅದರಲ್ಲಿ ಫಿರೋಜ್ ಅಲಿ ತಂದೆ ಖಾಜಿಮಿಯಾ, ಇವರು ಸಂತ್ರಸ್ವಾಡಿಯ ರೌಡಿ ಪಟ್ಟಿಯಲ್ಲಿ ಇವರ ಹೆಸರಿತ್ತು. ಹಾಗೆಯೇ ಅಲಿಮುಲ್ಲಾ, ಅಬ್ದುಲ್ ಅಲಿಮುಲ್ಲಾ ತಂದೆ ಅಬ್ದುಲ್ ರಶೀದ್ ಮುಲ್ಲಾ, ಈತನು ಕೂಡ ರೌಡಿ ಸೀಟ್ರಲ್ಲಿ ಇದ್ದಂಥವರು. ಹಾಗೆಯೇ ಅಲ್ತಾಫ್ ಫಾಸಿಮುಲ್ಲಾ ಮುಜಾಫರ್ ತಂದೆ, ಇವರು ಸಂತ್ರಸ್ವಾಡಿ, ಈತನು ಕೂಡ ಜಾನಿವಾನ್ ಅಲಿಯಾಸ್ ಜಾವೀದ್ ಖಾನ್, ಈತ ಕೂಡ ಸಂತ್ರಸ್ವಾಡಿಯವನೇ. ಮೊಹಮ್ಮದ್ ಅಬ್ದುಲ್ ರಹೀಮ್ ಈತ ಸಂತ್ರಸ್ವಾಡಿಯವನೇ. ಒಟ್ಟು 11 ಜನ. ಪಾಸಿಮುಲ್ಲಾ ಅಲಿಯಾಸ್ ಮೊಹಮ್ಮದ್ ಹಕೀಮ್ ಸಂತ್ರಸ್ವಾಡಿ, ಅಲ್ತಾಫ್ ಹುಸೇನ್ ತಂದೆ ಅಕ್ಬರ್ ನೀಚ್ಗಲ್ಲಿ ಸಂತ್ರಸ್ವಾಡಿ, ಮುಖ್ಮಿಯಾ ತಂದೆ ಮಹಮೂದ್ ಉಪ್ಪರ್ಗಲ್ಲಿ ಸಂತ್ರಸ್ವಾಡಿ, ನಮ್ಮ ಜೊತೆಗೆ JDS ನೀರಿನ ನಾಯಕರಾದಂಥ ಬಸವರಾಜ್ ಹೊರಟ್ಟಿ ಕೂಡ ಇದ್ದಾರೆ. ಹೊರಟ್ಟಿಯವರೇ, ನಮ್ಮ ಕಡೆ ಒಂದು ಮಾತಿದೆ, ಮದುವೆಗೆ ಕರೀದೇ ಹೋಗಬಾರ್ದು, ಸಾವಿನ ಮನೆ ಕರೀದೇ ಹೋಗ್ಬೇಕು ಅಂತೇಳಿ. ಆದರೆ ಸಾವಿನ ಮನೆ ಕರೀದೇನೆ ರಾಜಕಾರಣ ತೊಗೊಂಡು ಹೋಗ್ತಾ ಇದ್ರಲ್ಲ, ನಿಜಕ್ಕೂ ಅವಮಾನ ಆಗುತ್ತೆ. ಈ ಕಾಂಗ್ರೆಸ್ BJP ಅವ್ರ ಮಧ್ಯೆ ಈ ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ಬೀದರ್ನಲ್ಲಿ ಬಂದ್ ಕರೆ BJP, ಇಲ್ಲಿ ಗುಲ್ಬರ್ಗದಲ್ಲಿ ಬಂದ್ ಕರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವೆಲ್ಲ ಮಾಡಿದ್ದೀವಿ, ಇಲ್ಲಿ ರಾಜಕಾರಣ ಅಂತ ಹೇಳ್ತಾರೆ. ಅಲ್ಲಿ ದಿಲ್ಲಿಯಲ್ಲಿ ಒಬ್ರು ಹೇಳ್ತಾರೆ, ಇಲ್ಲೊಬ್ರು ಹೇಳ್ತಾರೆ. ಸೊ ಎರಡೂ ಪಕ್ಷಗಳು ಇಲ್ಲಿ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇದೆ. ಮತ್ತು IGP ವಜೀರ್ ಅನ್ನೋಂಥವ್ರು ಬಂದ ಮೇಲೆ 11 ಜನ ರೌಡಿ ಪಟ್ಟಿಯಿಂದ ಹೊರಗೆ ಬಿಟ್ಟಿದ್ದಾರೆ. ಅದು ಕೂಡ ಸಂಶಯ ಕೆಡೆ ಮಾಡಿದೆ. ಮತ್ತೊಂದು ಆರೋಪ ಇದೆ, ಮಲ್ಲಿಕಾರ್ಜುನ್ ಬಂಡೆ ಅವರನ್ನು ಶೂಟ್ ಮಾಡುವಾಗ ನೀನು ಜೀವಂತವಾಗಿಡಿ, ಶೂಟ್ ಮಾಡಬೇಡ ಅಂತ ಹೇಳಿದ್ದಾರೆ ಅಂತ ಪತ್ನಿ ಹೇಳಿದ್ದಾರೆ. ಅದು ಖಂಡಿತವಾಗಿ ನಮ್ಗೆ ಗೊತ್ತಿಲ್ಲ, ಅದು ತನಿಖೆ ಆದರೂ ಗೊತ್ತಾಗುತ್ತೆ. ಯಾಕೆ ಈ ರೀತಿ ಒಬ್ಬ ದಕ್ಷ, ಒಬ್ಬ ಪ್ರಾಮಾಣಿಕ, ಒಬ್ಬ ಹಳ್ಳಿಯ ರೈತನ ಮಗ, ಕಷ್ಟಪಟ್ಟು ಮೇಲೆ ಬಂದಂಥ ಒಬ್ಬ, ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದಂಥ ಒಬ್ಬ ಹೆಮ್ಮೆಯ ಪುತ್ರನ ಸಾವಿನಲ್ಲೂ ಕೂಡ ರಾಜಕಾರಣ ಮಾಡುವಂಥದ್ದು ಧಿಕ್ಕಾರ ಹೇಳಬೇಕಾಗುತ್ತೆ. ಲಕ್ಷ್ಮಣ, ನಾನು ಖಂಡಿತವಾಗಿ ನಿಮ್ಮ ಮಾತಿಗೆ ಹೋಗ್ತೀನಿ. ರಾಜಕಾರಣಿಗಳು ಎಷ್ಟು ಲೋ ಲೆವೆಲ್ಗೆ ಹೋಗಬೇಕು ಅಷ್ಟು ಲೆವೆಲ್ಗೆ ಹೋಗುವಂಥದ್ದು ನಮಗೆ ಹೇಸಿಗೆ ನಾಚಿಗೆ ಬರ್ತಿದೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾರೇ ಇರಲಿ ಅವರು ಇಂಥದ್ರಲ್ಲಿ ರಾಜಕಾರಣ ಮಾಡುವಂಥದ್ದು ಈ ಚುನಾವಣೆಯನ್ನು ಮುಂದಿಟ್ಟುಕೊಂಡಂದ್ರೆ ಜನರಿಗೆ ಏನು ಅನಿಸ್ತದೆ, ನಮ್ಮ ಬಗ್ಗೆ ಜನರಿಗೆ ನಮ್ಮ ಜನ ಆ ಥರ ಇಲ್ಲ ಸರ್, ಜನ ಇಲ್ಲ, ಜನರಿಗೆ ಏನು ಅನಿಸ್ತದೆ ನಮ್ಮ ನಡವಳಿಕೆ ಬಗ್ಗೆ. ನಾವು ಯಾರೇ ಇರಲಿ, ಯಾವ ಪಕ್ಷದವರು ಹೇಸಿಗೆ ಬರುತ್ತೆ, ಹೇಸಿಗಲ್ಲ, ಅದಕ್ಕಿಂತ ಕೆಟ್ಟದಾದ ಹೊಡೆದ್ರು ಉಪಯೋಗ ಮಾಡ್ಬೇಕೈತಿ. ಇವಾಗ ಬಂದ್ ಮಾಡುವಂಥದ್ದು ಏನು ಅವಶ್ಯಕತೆ ಐತಿ? ಬಂದ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಇವನು 7 ದಿವಸ ಇವ್ರೇನು ಮಾಡ್ತಿದ್ರು? ಆವಾಗ ಅವ್ನು ಎಲ್ಲ ಆದಾಗ 8 ದಿವಸ ಹೋಗಿ ನೋಡಿ ಮಾಡಿ ಬರ್ಬೋದಾಗಿತ್ತಲ್ಲ ಸರಿಯಾದ ರೀತಿಯಿಂದ. ಹಾಗಾಗಿ ಒಬ್ಬರು ಹೇಳ್ತಾರೆ ಅವನ್ನ ಫಾರಿನ್ ಕಳಿಸ್ಬೋದಿತ್ತು. ಹೌದು, ಮಾಡುವಂಥವ್ರು ಡಾಕ್ಟ್ರುಗಳು ಮಾತು ಕೇಳಬೇಕಾದ್ರೆ ಮಾಡ್ತಾರೆ, ಏನು ಮಾಡ್ಯಾರ. ನಿಜವಾಗಿ ನನಗೂ ಭಾಳ ನೋವು ಅನ್ನಿಸ್ತೆ. ಅವನು ಈ ಹುಡುಗನ ಸತ್ತದ್ದು ನೋಡಿದ್ರೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನು, ಅವ್ರ ರೈತರ ಮನೆ ಬಂದು 4 ಮಂದಿ ಅಣ್ಣ ತಮ್ಮರು, ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದು ಅದನ್ನೆಲ್ಲ ನೋಡಿದ್ರೆ ಕೆಟ್ಟ ಅನಿಸ್ತೀನಿ. ಬಟ್ಟೆ ಅಂಗಡಿಯಲ್ಲಿ ಒಬ್ಬ ಸರ್ವರ್ ತರ ಕೆಲಸ ಬಂದು ಶುರು ಮಾಡಿ ಅವ್ನು ಕಲಿತು ಎಲ್ಲ ಮಾಡಿದ. ನಾನು ಇದನ್ನು ಓದಿ, ನನ್ನ ಸ್ವಂತ ಊರಿಂದ 18 ಕಿಲೋಮೀಟರ್ ಬಾರ್ಡರ್ ಹಳ್ಳಿ. ಹೌದು, ಮತ್ತು ಅವರೆಲ್ಲ ಕಡೆ ನೀವು ಹೇಳುವಂಗೆ ಗುಲ್ಬರ್ಗಾ ಡಿವಿಷನ್ದಲ್ಲಿ ಇವತ್ತು ರೀತಿ ನೀತಿಗಳು ಪದ್ಧತಿಗಳು ಎಲ್ಲ ಅದಾವೆ. ಅಂಥ ಒಂದು ಇದರಲ್ಲಿ ಬಂದ ಪೊಲೀಸ್ ಆಫೀಸರ್ ಆದರೂ ಸಹಿತ ರೀತಿ ನೀತಿಗಳನ್ನು ಬಿಟ್ಟು ಇರಲಿಲ್ಲ ಅವ. ನನಗೆ ಭಾಳ ಹತ್ತಿರದ ಒಬ್ಬರು ಹೇಳಿದ್ರು, ND ಪಾಟೀಲ್ ಅಂತ ನನ್ನ ಸ್ನೇಹಿತರು. ಹೀಗಾಗಿ ಇವತ್ತು ಇವೇನು ಮಾಡ್ತಾರೆ ಇದೆಲ್ಲ ಜನ ಇವ್ರಿಗೆ ಬಹಿಷ್ಕಾರ ಹಾಕಬೇಕು. ನಾ ಆನೆಸ್ಟಾಗಿ ಹೇಳ್ತೀನಿ, ಜನ ಬಹಿಷ್ಕಾರ ಎದಕ್ಕೆ ರೀ? ಏನಪ್ಪ ಸತ್ತಿದಾನ, ಹೋಗಬೇಕು, ನಮ್ದೇನು ಮಾಡೋದು ಸಾಂತ್ವನ ಹೇಳಬೇಕು, ಬರಬೇಕು. ನೀವು ಬಂದ್ ಮಾಡಿರತ್ತೊಬ್ರು ಅಂತಾರೆ, ಇವ್ರು ಸರಿಯಾದ ಟ್ರೀಟ್ಮೆಂಟ್ ಕೊಡಲಿ ಒಬ್ರು ಅಂತಾರೆ, ಇವ್ರು ಹಿಂಗಾತಂತಾರೆ. ಇದೇನು ಎರಡೂ ರಾಜಕೀಯವನ್ನು ಮಾಡುವಂಥದ್ದು ಸರಿಯಾದ್ದಲ್ಲ. ಮತ್ತಿದು ಶೋಭೆ ತರೋದಲ್ಲ, ಯಾರಿಗೇ ಒಂದು ಶೋಭೆ ತರೋದಲ್ಲ. ಇದ್ರಾಗ ಬಂದ್ ಮಾಡೋದು, ಸ್ಟ್ರೈಕ್ ಮಾಡೋದು ಅಂದ್ರೆ ಸರ್ಕಾರ ಮಾಡೋಷ್ಟು ಕೆಲಸ ಮಾಡಿರ್ತೈತಿ. ಕೆಲವರು ಅಡ್ವೈಸ್ ತೊಗೊಳ್ತಾರೆ. ಈಗ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಕೇಳ್ಬೋದು, ಫಾರಿನ್ ಕಳಿಸ್ಬೇಕು ಕಳಿಸ್ಬಾರ್ದು. ಈಗ ಕೆಲವು ಡಾಕ್ಟರ್ ಯಾಕೆ ಅವ್ರಿಗಿಂತ ನಮ್ಮ ಇಲ್ಲಿ ಬೇಕಾದಷ್ಟಿದೆ ಅಂತ ಹೇಳ್ತಾರೆ, ಅದು ಬೇರೆ ವಿಷಯ.
ಬಟ್ ಬಟ್ ಒಂದು ಪ್ರಯತ್ನ ಮಾಡಬಹುದಿತ್ತು ಅಂತ ಒಂದು ಅಭಿಪ್ರಾಯ ಕುಟುಂಬದಲ್ಲಿ ಜನರಿಗೆ ಇರುತ್ತೆ ಸರ್. ನಮ್ಗೊಂದು ಅಭಿಮಾನ ಇರುತ್ತೆ, ನನ್ನ ಮಗ ಉಳಿಬೇಕು, ನಮ್ಮವನೊಬ್ಬ ಅಂತ ಆಫೀಸರ್ ಹುಟ್ಟು ಬರಲಿ ಅಂತ ಬಯಸೋ ತಪ್ಪೇನಿದೆ? ನಾನು 100% ಒಪ್ತೀನಿ. ಅಂದ್ರೆ ಡಾಕ್ಟರ್ ಅಡ್ವೈಸ್ ಪ್ರಕಾರ ಅವ್ರು ಏನ್ ಹೇಳ್ತಾರೆಲ್ಲ ಮಾಡ್ಬೇಕಂತ. ಈಗ ನೀವು ನಂಬಿಕೆ ಮೇಲೆ ತಾನೆ ನಮ್ಮ ಕಡೆ ಏನಾಗುತ್ತೆ, ಗುಲ್ಬರ್ಗ ಕಾಲಂದ್ರೆ ಪಣಜಿ ಕರ್ಕೊಂಡವ್ರೆ ಅಂತಾರೆ, ಮಿರಜ್ ಕರ್ಕೊಂಡವ್ರೆ ಅಂತಾರೆ, ಉಳಿತಾರೆ ಅಂತ ಕರ್ಕೊಂಡೋಗಲ್ಲ, ಉಳಿನೇ ಇರ್ಬೋದು, ಉಳಿಬಹುದು ಒಂದು ಚಾನ್ಸು. ಅದು ಮಾಡೋಂಗೆ ಮಾಡ್ಬೇಕಾಗಿತ್ತು, ಒಪ್ತೀನಿ. ಅದನ್ನ ಒಂದು ಇಶ್ಯೂ ಮಾಡಿಕೊಂಡು ಇದನ್ನೊಂದು ಇಶ್ಯೂ ಮಾಡಿಕೊಂಡು ರಾಜಕಾರಣ ಮಾಡೋದು ಸರಿಯಲ್ಲ. ಮತ್ತು ಅಧಿಕಾರಿ ಇದಾನಲ್ಲ, ನೀವು ಹೇಳುವಂಥ ರೌಡಿ ಶೀಟ್ದವ್ರನ್ನ ಬಿಟ್ಟಾರಲ್ಲ, ಏನು ಇವ್ರ ಅಧಿಕಾರಿಗಳಂತ. ಅದಕ್ಕೆ ನಾನು ಹೇಳ್ತೀನಿ, ಸಂಶಯ ಬರ್ತಾ ಇದೆ ಇಲ್ಲಿ. ಹನುಮಂತಪ್ಪರು ತಪ್ಪು ತಿಳ್ಕೊಬಾರ್ದು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದು ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಆಗಿದೆ. ಇದೇನಂದ್ರೆ ಯಾವುದೋ ಜಾತಿ ಅವನ ಮೇಲೆ ತಗೊಳ್ಳೋದು, ಹೋಟಿಗಾಗಿ ಇದನ್ನು ಮಾಡೋದು, ಅವ್ರಿಗೆ ಏನು ಬೇಕಾದ್ ಮಾಡೋದು ಅಂದ್ರೆ ಏನಿದೆ ಆ ಅಧಿಕಾರಿ ಮೇಲೆ. 11 ಜನ ಇದೆ ನನಗೆ, ಇವ್ರು ಯಾವ ಸಮುದಾಯ ಯಾವ ಕೊಮ್ಮು ನಂಗೆ ಗೊತ್ತಿಲ್ಲ. 11 ಜನರನ್ನ ನವೆಂಬರ್ ಅಲ್ಲಿ ರೌಡಿ ಸೀಟರಿಂದ ಹೊರಗೆ ಬಿಡ್ತಾರೆ. ವಜೀರ್ ಅಹಮದ್ ಮೇಲೆ ಸಂಶಯ ಇದೆ, ವಜೀರ್ ಅಹಮದ್ ವಿರುದ್ಧನೇ ಆಕ್ರೋಶ ಹಿನ್ನೆಲೆ ಜನ ಕೂಡ ಅಲ್ಲಿ ಅವ್ರ ಪತ್ನಿ ಕೂಡ ಹೇಳ್ತಾರೆ, ನನ್ನ ಗಂಡ ಅಲ್ಲಿ ಅಂತ ಕಷ್ಟದಲ್ಲಿದ್ದಾಗ ನೀನ್ ಶೂಟ್ ಮಾಡಬೇಡ, ಅವ್ನು ಜೀವಂತ ಹಿಡ್ಕೊಂಬ ಅಂತ ಹೇಳ್ತಾರೆ. ಆತನ ಹತ್ರ ಶೂಟರ್ ಇದೆ, ಶಾರ್ಪ್ ಶೂಟಿಂಗ್ ಇದೆ, ಅವನು ಪಿಸ್ಟಲ್ ಹೊಡಿತಾನೆ. ಹೆಂಗ ಜೀವಂತ ಹಿಡ್ಕೊಂಡು ಬರಕ್ ಸಾಧ್ಯತೆ? ಅವ್ನು ಏನ್ ಬೇಕಾದ್ ಮಾಡ್ಬೋದು. ಆ ಮೊಮೆಂಟಿಗೆ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಜವಾಬ್ದಾರಿ ಮಾಡುವಾಗ ಯಾವ ತನಗೆ ಸರಿ ಅನಿಸೋದು ಮಾಡ್ಬೇಕು, ಅದನ್ನು ಶೂಟ್ ಮಾಡ್ಬೇಕು, ಇವ್ನು ಜೀವಂತ ಹಿಡ್ಕೊಂಬ ಅದು ಮಾಡ್ಕೊಂಡು ನಾಯಿಯನ್ನು ಹಿಡ್ಕೊಂಬರಕದು. ಅಂಥದ್ರಾಗ ಅವ್ನಿಗೆಲ್ಲ ಕಡೆ ಇದ್ದಂಥ ಅವನ ಕಡೆ ಎಲ್ಲ ವೆಪನ್ಸ್ ಇದ್ದವು. ಹಾಗಾಗಿ ಇದೇನಂದ್ರೆ ಇದು ಒಂದು ಕೋಮಿನ ಸಲುವಾಗಿ, ಒಂದು ಜಾತಿ ಸಲುವಾಗಿ, ಒಂದು ಹೋಟಿನ ಸಲುವಾಗಿ ಮಾಡುವಂಥ ರಾಜಕಾರಣಗಳು. ಅದಕ್ಕೆ ಅಧಿಕಾರಿಗಳ ತಕ್ಕಂತೆ ಕುಣಿಯವರು ಇದೆಲ್ಲ ನೀಚ ತಂದ ಕೆಲಸ. ಸಿಬಿಐ ತನಿಖೆ ಆಗ್ಬೇಕಂತ ರಾಜಕೀಯ ಡಿಮ್ಯಾಂಡ್ ಬಂದಿದೆ. ನಾನು ರಾಜಕೀಯ ಡಿಮ್ಯಾಂಡ್ ಹೇಳ್ತಲ್ಲ, ಒಂದು ಜಿನ ಏನಾಗಿದೆ, ರಾಜ್ಯ ಜನರ ಮುಂದೆ ಹಾಲು ಯಾವುದು ನೀರು ಯಾವುದು ಸ್ಪಷ್ಟವಾಗಿ ಗೊತ್ತಾಗ್ಲಿ. ಒಬ್ಬ ಅಮಾಯಕ ದಕ್ಷ ಅಧಿಕಾರಿ ಅಂತ ಒಬ್ಬ ಪ್ರಾಣವನ್ನ ಒತ್ತೆ ಇಟ್ಟು ತನ್ನ ಹೋರಾಟ ಮಾಡದಂತವನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹೆಮ್ಮೆ ತಂದಂತ, ಆತನಿಗೆ ಅವಾರ್ಡ್ ಕೊಡ್ಬೇಕು, ಪರಿಹಾರ ಅಲ್ಲ, ಆತನಿಗೆ ಒಂದು ಅವಾರ್ಡ್ ಕೊಡ್ಬೇಕು. ನಾವು ಕೊಡ್ತಾ ಇರೋದು ಒಂದ್ಸಲ 15 ಲಕ್ಷ ಅಂತ ಹೇಳ್ತಾರೆ ಮಿನಿಸ್ಟ್ರು, 25 ಲಕ್ಷ ಅಂತಾರೆ, ಸಿಎಂ ಅಲ್ಲಿ ಡೆಲ್ಲಿಲಿ 50 ಲಕ್ಷ ಅಂತಾರೆ. ಏನ್ ಬೆಲೆ ಕಟ್ತಾ ಇದ್ರಿ ನೀವು? ಲಕ್ಷ್ಮಣ ಅವಾರ್ಡ್ ದುಡ್ಡು ಅದೆಲ್ಲ ಬೇರೆ ವಿಷಯ, ಬಟ್ ಅವನು ಪ್ರಾಣ ತಿರುಗಿ ತಗೊಳಕಾಗೋದಿಲ್ಲ ನಮಗೆ ವಾಪಸ್. ಆದ್ರೆ ಆ ಪ್ರಾಣಕ್ಕೆ ಬೆಲೆ ಕೊಡಬೇಕಾದ್ರೆ ಯಾವ್ಯಾವ ತಪ್ಪಿಸ್ತಾರೋ ಗಿಒಡಿ CBIಗೆ ಕೊಡಬೇಕು, ಎನ್ಕ್ವೈರಿ ಮಾಡಬೇಕು, ಮಾಡಿ ಯಾರ್ಯಾರು ತಪ್ಪಿಸ ಅವ್ರನ್ನ ಒದ್ದು ಒಳಗೆ ಹಾಕ್ಬೇಕು. ಇಷ್ಟ. ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅಲ್ಲಿ ಗುಲ್ಬರ್ಗ ಬೀದರ್ ಭಾಗದಲ್ಲಿ 108 ಸಮಸ್ಯೆಗಳಿದಾವೆ. ಕುಡಿಯೋ ನೀರಿನ ಸಮಸ್ಯೆ ಇದೆ, ಉದ್ಯೋಗ ಸಮಸ್ಯೆ ಇದೆ, ಇವತ್ತು ನಮ್ಮ ರೈತರು ಸಾಯ್ತಾ ಇದ್ದಾರೆ, ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ನೀವು ಬಿಜೆಪಿ ಅವರು ಅವತ್ತು ಬಂದ್ ಕರೆ ಕೊಡ್ಲಿಲ್ಲ, ನಿಮ್ಗಿಲ್ಲಿ ಒಂದಷ್ಟು ಓಟ್ಗಳು ಸಿಗ್ತವೆ, ಅಲ್ಲೇನೋ ಅಲ್ಲಿ ಬೇರೆ ರೀತಿಯ ಲಾಭ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನೀವು ರಾಜಕಾರಣ ಮಾಡಿದ ಇನ್ನೇನ್ ಮಾಡ್ತಾ ಇದ್ರಿ ನೀವು? ಬೀದರ್ಗೆ ಯಾಕೆ ಬಂದ್ ಕರೆ ಕೊಡ್ಬೇಕು? ರಾಯಚೂರಿಗೆ ಯಾಕೆ ಬಂದ್ ಕರೆ ಕೊಡ್ಲಿಲ್ಲ ನೀವು? ಬಳ್ಳಾರಿಗೆ ಯಾಕೆ ಬಂದ್ ಕರೆ ಕೊಡ್ಲಿಲ್ಲ? ಬಿಜಾಪುರ್ಗೆ ಯಾಕೆ ಬಂದ್ ಕರೆ ಕೊಡ್ಲಿಲ್ಲ ನೀವು? ಬೀದರ್ಗೆ ಖಜೂರಿ ಸೇರುತ್ತೆ ಹೊರಟಿಯವರೇ, ಎರಡು ಕಡೆ ಒಂದು ನಮ್ಮ ಆಳಂದ ಅಸೆಂಬ್ಲಿ ಬೀದರ್ಗೆ ಹೋಗುತ್ತೆ ಪಾರ್ಲಿಮೆಂಟ್. ಸೊ 2 ಕ್ಷೇತ್ರದಲ್ಲಿ ನೀವು ಲೋಕಸಭೆ ಬಿಜೆಪಿ ಅಂತ ಕೆಟ್ಟ ರಾಜಕಾರಣ. ಮೊದಲು ಈ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ಒಪ್ಪೋದಿಲ್ಲ. ಅಲ್ಲೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಪಿನಿಯನ್ ಹೇಳಿದ್ರು. ಕಾರಣ ಏನು ಅಂದರೆ, ಗುಂಡೇಟು ಬಿದ್ದ ತಕ್ಷಣ ಲಂಡನ್ ತೊಗೊಂಡೋಗ್ಬೇಕಾಗಿತ್ತು ಅಂತ ಹೇಳ್ತಾರಲ್ಲ, ಅದಲ್ಲ, ನಾವು ಯಾರೂ ಹೇಳಲ್ಲ, ಅದನ್ನು ಜನನೂ ಹೇಳಿಲ್ಲ. ಗುಂಡೇಟು ಬಿದ್ದ ಮೇಲೆ ಪ್ರಥಮ ಚಿಕಿತ್ಸೆಯನ್ನು ಸ್ವಲ್ಪ ತಡ್ರಿ, ನೀವು ಮಾತೆ ಸುಮ್ಮನೆ ಇದನ್ನ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಪ್ರಥಮ ಚಿಕಿತ್ಸೆಯನ್ನು ನೀವು ಆಂಧ್ರ ಹೋಗಿ ಹಾಸ್ಪಿಟ್ಲ್ನಲ್ಲಿ ಕೊಟ್ಟಾದ ಮೇಲೆ ಅಲ್ಲಿನ ಕಂಡೀಷನ್ ನೋಡಿದ ಮೇಲೆ ಅವರು ಮನೆಯವರು ಸಹ ಹೆಂಡತಿ ನಮ್ಮ ಲಂಡನ್ ಕರ್ಕೊಂಡೋಗಿ ಅಂತ ಹೇಳಿದ್ದನ್ನ ನಾನು ಕೇಳ್ತಕ್ಕಂಥದ್ದು ಡಾಕ್ಟರ್ ಒಪಿನಿಯನ್ ಒಂದಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ತಕ್ಷಣ ಕರ್ಕೊಂಡು ತಕ್ಷಣ ಯಾರು ಹೇಳಲ್ಲ, ಏನು ಹೇಳಲ್ಲ. ಅದ ಹನುಮಂತ ತಕ್ಷಣ ತಗೊಂಡೋಗ್ಬೇಕಾಗಿತ್ತ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿದೆ ತಗೊಂಡೋಗ್ಬೇಕಾಗಿಲ್ಲ. ಆದರೆ ಒಂದು ಅವಕಾಶ ಇತ್ತೇನೋ, ಅವ್ರನ್ನ ಕರೆಸಿದ್ರೆ ಏನಾದ್ರು ಅನುಕೂಲ ಆಗ್ತಿತ್ತೇನೋ ಅಂತಕ್ಕಂಥದ್ದು ಒಂದು ಒಪಿನಿಯನ್ ಅಷ್ಟೇ. ಅದರಿಂದ ಉಳ್ಕೊಳ್ತಾ ಇದ್ರು ಅಂತ ಅನ್ನೋದಲ್ಲ. ಆದರೆ ಅವ್ರಿಗೂ ಅಮ್ಮನಿಗೊಂದು ಸಾಂತ್ವನ ಸಿಗ್ತಾ ಇತ್ತು, ಎಲ್ಲ ಮಾಡಿದ್ರಪ್ಪ ಸರ್ಕಾರದವರು ಅಂತಕ್ಕಂಥ ಒಂದು ಸಂತೋಷ ಸಿಗ್ತಾ ಇತ್ತು ಅಮ್ಮನಿಗೆ. ಇಂಥ ಸಂದರ್ಭದಲ್ಲಿ ಆಗ್ತಾ ಇತ್ತು. ಅದು ಒಂದು ಕಡೆ. ಮತ್ತು ನೀವು ಈಗ 13 ಜನ ಬಿಟ್ಟವ್ರೆ ಅಂತ ಹೇಳಿದ್ರಲ್ಲ, 13 ಜನ ಬಿಡಬೇಕಾದ್ರೆ ಕಾರಣ ಏನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ಇದರ ಇಂಥ ಎಲ್ಲೆಲ್ಲಿ ಪಾಪ ಧೈರ್ಯವಂತ ಅಧಿಕಾರಿಗಳು ಸಾಯ್ತಾ ಇದ್ದಾರೋ ಇದರ ನೇರ ಹೊಣೆಯನ್ನು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಮತ್ತು ಸರ್ಕಾರ ಹೊರಬೇಕು. ಕಾರಣ ಏನು ಅಂದರೆ, ಎನ್ಶೂರ್ ನೋ ಮುಸ್ಲಿಮ್ ಇಸ್ ರಾಂಗ್ಲಿ ಹೆಲ್ಡ್ ಇನ್ ಟೆರರ್, ರಾಂಗ್ಲಿ ಹೆಲ್ಡ್. ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಅಲ್ಲ, ಈಗ 13 ಜನ ರೌಡಿ ನಾನು ಹೇಳೋದು ಹೌದೌದು ಕೇಳಿ. ಅಲ್ಲಲ್ಲ,
ಪ್ರಕಾರ ಸುಶೀಲ್ ಕುಮಾರ್ ಸಿಂಧೆ ಹೌದು ಇವ್ರು ನ್ಯಾಯ ಕೊಡಿಸ್ತಾ ಇದ್ದಾರೆ ಈಗ. ಸುಶೀಲ್ ಕುಮಾರ್ ಸಿಂಧೆ ಹೌದು. ಡೈರೆಕ್ಷನ್ಸ್ ಮೇಲೆ ಅಲ್ಲ, ಆಗಿರೋದಿಲ್ಲ. ನಾನು ನಿಮ್ಮ ವಾದವನ್ನು ಒಪ್ತಾ ಇದೀನಿ. ಹೌದು ಅದನ್ನೇ ಆಮೇಲೆ ಅವ್ರು ಪಾಪ ಸ್ವಲ್ಪ ಅಮಾಯಕರು ಇವ್ರು, ಪಾಪ ಅಮಾಯಕರಲ್ವಾ? ಅದಕ್ಕೆ ಪೂರ್ತಿ ಹೇಳ್ತೀನಿ. ಅಮಾಯಕ ಮುಸ್ಲಿಮರ ಬಂಧಿಸಬೇಡಿ ಸಿಂಧೆ ಸೂಚನೆ. ಅದೇ ಪಾಪ ಅಮಾಯಕರು 13 ಜನ ಪಾಪ. ಸಿಂಧೆ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಲಾ ಅಂಡ್ ಆರ್ಡರ್ ಕಾಪಾಡಕ್ಕಿರೋದು. ಅಮಾಯಕರು ಅಂತ ಊಹಿಸಿ ಕೋರ್ಟ್ ಶುಡ್ ಟೆಲ್. ಒಬ್ಬ ಸಬ್ ಇನ್ಸ್ಪೆಕ್ಟರ್ ತನ್ನ ಹೆಂಡತಿ ಮಕ್ಕಳು ತನ್ನ ಜೀವನ ಒತ್ತೆ ಇಟ್ಟು ಒಬ್ಬ ಅಧಿಕಾರಿ ನಾಳೆಯಿಂದ ಸಮಾಜ ಕಟ್ಟೋ ಕೆಲಸ ಮಾಡ್ತಾರೆ ಅವರು. 13 ಜನ ಅವ್ರನ್ನ ಹಿಡ್ಕೊಂಡು ಬಂದ್ರೆ ನೀವು ಅಮಾಯಕರು ಅಂತ ಹೇಳಿ ಬಿಡಿ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರು ಇವತ್ತು ದೇಶ ಕಾಪಾಡ್ತಕ್ಕಂಥ ಸ್ಥಿತಿನ ಇದು. ಯಾತಕ್ಕೋಸ್ಕರ ಇದನ್ನ ಯಾರು ಇರಲಿ, ನಾನು ಹೇಳ್ತಕ್ಕಂಥದ್ದು ಟೆರರಿಸ್ಟ್ ಯಾರು ಹೇಳಿ, ಟೆರರಿಸ್ಟ್ ಅಂತ ಹೇಳಿಲ್ಲ ಅವರು, ಮುಸ್ಲಿಮ್ಸ್ ಮಾತ್ರ ಹೆಸರು ಹೇಳ್ತಾರೆ. ವಾಟ್ ಈಸ್ ದಿಸ್? ಏನು ಈ ದೇಶ ಏನಾಗಬೇಕು ಅಂತಿದೆ? ಈ ದೇಶನ ಸಂಪೂರ್ಣವಾಗಿ ಟೆರರಿಸ್ಟ್ ಕೈ ಕೊಡಬೇಕು ಅಂತಿದ್ದಾರೆ. ಹಾಗಾದ್ರೆ ಈ ಆಲ ಯುವಕರೆಲ್ಲನೂ ಈ ಥರ ಹಿಡ್ಕೊಂಡ್ಬಂದವ್ರು ಪೊಲೀಸ್ನವರವರ ತ್ಯಾಗ ಮಾಡಿ ಆ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಈ ಥರ ಹಿಡ್ಕೊಂಡ್ಬರ್ತಾರೆ. ಇವ್ರು ಬಿಟ್ಟು ಕಳಿಸ್ತಕ್ಕಂಥದ್ದು. ಬಿಟ್ಟು ಕಳಿಸಿದ್ರೆ ಅಮಾಯಕರು ಯಾರು ಬಿಟ್ಟಾಗ ಎಲ್ಲಿ ಮಾತಾಡ್ತಾರೆ? ಆಮೇಲೆ ಅಷ್ಟೇ ಅಲ್ಲ, ಏನ್ ಮಾತಾಡ್ತೀರಿ ನೀವು? 13 ಜನ ಬಿಟ್ಟಾಗ ನೀವೆಲ್ಲ ಮಾತಾಡ್ಲಿಲ್ಲ, ಮಲಗಿದ್ರಿ ನೀವು. ಬಿಜೆಪಿ ಮಲಗಿದ್ರು. ಈಗ ಮಾತಾಡ್ತಾರೆ ಅವ್ರು ಮಲ್ಲಿಕಾರ್ಜುನ್ ಬಂಡೆ ಅಂತ ಸತ್ತ ಹೊರಟಿ ಅವರೇ, ಅವ್ರ ಅಮಾಯಕ ಸತ್ತ ಮೇಲೆ ಇವರೆಲ್ಲ ಮಾತಾಡ್ತಾರೆ. ಅವಾಗ ನಿಮ್ಗೇನು ಗೊತ್ತಾಗಿದೆ? ಏನ್ ಮಾಡ್ತಾರೆ? ಮಲಗಿದ್ರಿ ನೀವು. ಗೊತ್ತಾಗೋದು ಹೇಗೆ? ಗೊತ್ತಾಗಲ್ಲ ನಿಮ್ಗೆ? ಎಲ್ಲ ಗೊತ್ತಾಗಲ್ಲ ಗೊತ್ತಿಲ್ಲ, ಗೊತ್ತಾಗಲ್ಲ ಇವರಿಗೆ. ಎಲ್ಲ ಗೊತ್ತಾದಾಗ ಹೇಳ್ತೀವಿ. ಆಮೇಲೆ ಇನ್ನೊಂದು ಗೊತ್ತಾಗಿದೆ. ಇನ್ನೊಂದೇನು ಹೇಳ್ತಾರೆ? ಶಂಕಿತ ಮುಸ್ಲಿಂ ಉಗ್ರರಿಗೆ ಕೇಂದ್ರದ ಕಾನೂನು ನೆರವು. ಅಂದ್ರೆ ಉಗ್ರರನ್ನ ಹಿಡ್ಕೊಂಡು ಬರೋದು ಇವರು, ಕಾನೂನನ್ನ ಸರ್ಕಾರವೇ ಕೊಡೋದು. ಮತ್ತೆ ಯಾತಕ್ಕೆ ಟೆರರಿಸ್ಟ್? ಹಿಂದೂ ಬ್ಯಾಂಕ್, ವೋಟ್ ಬ್ಯಾಂಕ್, ಅವ್ರು ಮುಸ್ಲಿಂ, ನೀವು ಹಿಂಗ್ ಲೆಕ್ಕ ಮೀಡಿಯಾದಲ್ಲಿ ಇದೇ ತಪ್ಪು ಮಾಡ್ತಾರೆ. ನಾನು ಹೇಳ್ತಕ್ಕಂಥ ಒಂದೇ ಒಂದು ಲಕ್ಷ್ಮಣ್, ನಾನು ಹೇಳೋದು, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಒಂದೇ ಇರಬೇಕೆ ಹೊರತು ನೀವು ಒಂದು ವರ್ಗದ ಹೆಸರನ್ನ ಹೇಳಿ, ಒಂದು ವರ್ಗದಲ್ಲಿ ಇವತ್ತೊಂದು ದಿವಸ ಯಾರು ಟೆರರಿಸ್ಟ್ ಆಗ್ತಾ ಇದ್ದಾರೋ, ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ. ಈಗ ಯಾಸಿನ್ ಹಿಡಿದಾಗ ಅವ್ರ ತಂದೆ ಏನ್ ಹೇಳಿದ್ರು? ನನ್ನ ಮಕ್ಕಳು ಮುಗ್ದ್ರು ಅಂತ ಹೇಳಿದ್ರು. ಮುಗ್ದ್ರು ಅಂತ ಹೇಳಿದ್ರು. 3 ಜನ ಅಲ್ಲಿ ಯಾಕೆ ಹೇಳ್ಬಾರ್ದು? 3 ಜನ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ನೀವು ಅವ್ರ ಬಗ್ಗೆ ಸಿಂಪತಿ ಇದೆ, ಆ ಬಂಡೆ ಬಗ್ಗೆ ಸಿಂಪತಿ ಇಲ್ಲ. ಆ ಬಂಡೆ ಬಗ್ಗೆ ಸಿಂಪತಿ ಇದೆಯಾ? ಸಿಂಧೆ ಹೋಮ್ ಮಿನಿಸ್ಟರ್ಗೆ ಆ ಬಂಡೆ ಬಗ್ಗೆ ಸಿಂಪತಿ ಇದೆಯಾ? ಯಾವುದೇ ಎದೆ ಕೊಟ್ಟು ಸಾಯ್ಬೇಕಾ? ನಿರಪರಾಧಿಗಳನ್ನ ತಕ್ಷಣ ಬಂಧಿಸಬೇಡಿ ಅನ್ನೋ ಉದ್ದೇಶ ಇರಬಹುದು ಅಷ್ಟೇ. ಅದ್ರಲ್ಲಿ ನಿರಪರಾಧಿಗಳು ಯಾರು ಹೇಳೋರು? How you can tell? ಅಲ್ಲ ಹೇಗೆ ಹೇಳ್ತೀರಾ ನಿರಪರಾಧಿಗಳನ್ನು ಯಾರು ಅಂತ? ಒಂದೇ ಒಂದು ಮಾತು, ಕೋರ್ಟ್ ಹೇಳ್ಬೇಕು ಅದನ್ನ. ಶ್ರೀಮಾನ್ ಹೋಮ್ ಮಿನಿಸ್ಟರ್ ಶಿಂದೆ ಅವರು ಕೊಟ್ಟ ಸೂಚನೆ ಏನು ಅಂದರೆ, ಅವರಿಗೆ ಬಂದ ಕಂಪ್ಲೇಂಟ್ಗಳ ಮೇಲೆ ಎಲ್ಲೆಲ್ಲಿ BJP ಸರ್ಕಾರಗಳಿದ್ವೋ ಅಲ್ಲಿ ಮುಸ್ಲಿಂ ಯುವಕರನ್ನು ವಿನಾಕಾರಣ ಕರ್ಕೊಂಡು ಬಂದು ಬಂಧಿಸಿ, ಯಾವುದೇ ಕೇಸ್ ಇಲ್ಲದೆ ಇದ್ದರೂ ಬಂಧಿಸಿದಂಥ ಅನೇಕ ಪ್ರಕರಣಗಳು ವರದಿಯಾಗಿದ್ವು. ಈ ವರದಿಯ ಆಧಾರದ ಮೇಲೆ ಅವ್ರು ಹೇಳಿದ್ದು ಅಮಾಯಕರನ್ನ ಬಂಧಿಸಬೇಡಿ ಅಂತ. ಒಂದು ನಿಮಿಷ ಐ ವಿಲ್ ಕಮ್ ಬ್ಯಾಕ್ ಟು ಯು. ಅಮಾಯಕರನ್ನ ಬಂಧಿಸಬೇಡಿ ಅಂದ್ರೆ ಸಿಕ್ತವ್ರನ್ನೆಲ್ಲ ಬಂಧಿಸಿ ಅಂತ ಅಲ್ಲ ಅರ್ಥ. ಅಲ್ಲ, ಮೊದಲನೇ ಕ್ಲಿಯರ್ ಮಾಡ್ಕೊಳ್ಳಿ. ಇದಕ್ಕೂ ಅದಕ್ಕೂ ಬೇರೆ, ಇದನ್ನ ಕಂಪೇರ್ ಮಾಡಬೇಡಿ. ಡೋಂಟ್ ಕಂಪೇರ್ ದಿಸ್. ಇಷ್ಟೊತ್ತು ಪುಟ್ಟಸ್ವಾಮಿ ಅವ್ರು ಹೇಳಿದ ಮಾತಿಗೆ ನಾನು ಸಮಜಾಯಿಸಿ ಹೇಳ್ತಿದ್ದೀನಿ. ಅಮಾಯಕರನ್ನ ಬಂಧಿಸಬೇಡಿ ಅಂತ ಹೇಳೋದು ಒಂದು ದೇಶದ ಕಾನೂನಿಗೆ ಕೊಡುವ ಗೌರವ. ಅಮಾಯಕರನ್ನು ಬಂಧಿಸಿ ಅಂತ ಹೇಳೋದಲ್ಲ ಅದು. ಆದ್ರೆ ಹೌದು, ಯಾಕೆ ಅಂತ ಅದನ್ನ ಹೇಳ್ತಿದ್ದೀನಿ ಸ್ವಾಮಿ. ಅಲ್ಲಲ್ಲ, ನೀವು ಏನ್ ಹಿಂಗ್ ಮಾತಾಡ್ತೀರಿ? ಯಾವುದೇ ಧರ್ಮದವರು ಅಮಾಯಕರಿದ್ರು ಬಂಧಿಸಬಾರ್ದು. ಆದ್ರೆ ಮುಸ್ಲಿಮರನ್ನು ಬಂಧಿಸಬೇಡಿ ಅಮಾಯಕರನ್ನ ಅಂತ ಹೇಳಕ್ ಕಾರಣ ಇದೆಯಲ್ಲ, ಕಾರಣ ಏನು ಅಂದ್ರೆ ಬಂಧಿಸ್ತಾ ಇರೋದ್ರಿಂದ. ಯಾರು ಬಿಜೆಪಿ ಸರ್ಕಾರಗಳು ಬಹಳ ಕೆಲಸ ಮಾಡಿವೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿವೆ ಅಲ್ಲಿ ಅಮಾಯಕ ಮುಸ್ಲಿಂ ಹುಡುಗರನ್ನ ಬಂಧಿಸಿರುವುದರಿಂದ ಇದನ್ನ ಹೇಳಿದ್ದಾರೆ. ಅವ್ರು ಹೇಳ್ಬೇಕಾದ್ರೆ ಇದು ಕಾರಣ. ನಾ ಹೇಳ್ತೀನಿ, ನಿಮ್ಮ ಸರ್ಕಾರ ಬಂದು 7 ತಿಂಗಳಾತು. ಅಮಾಯಕರನ್ನ ಯಾರು ಬಂಧಿಸಿದ್ರನ್ನ ಅವ್ರ ಅಮಾಯಕರ ಅಂತ ಹೇಳಿ ಕೋರ್ಟ್ನಲ್ಲಿ ಪ್ರೂವ್ ಆಗಿ ಮತ್ತೊಂದು 8 ಮಂದಿ ಬಿಟ್ಟು ತೋರಿಸ್ರಿ. ಈಗ ಇವ್ರು ಇಮಿಡಿಯೇಟ್ಲಿ ಬಿಡುತ್ತೆ ತೋರಿಸ್ರಿ. ಮತ್ತು ಅಮಾಯಕ ಮುಸ್ಲಿಂ ಯಾರ ಅಮಾಯಕರ ಯಾವುದೇ ಜಾತಿ ಇರಲಿ, ಅವರು ಒಂದ್ ನಿಮಿಷ ಯಾವುದೇ ಜಾತಿ ಅವರಿರಲಿ, ಯಾರ ಅಮಾಯಕರ ಅವ್ರನ್ನ ಬಂಧಿಸಬೇಡಪ್ಪ ಅಂತ ಹೇಳ್ಬೋದು.
ನೀವು ಇಡೀ ಒಬ್ಬ ಅಧಿಕಾರಿ ಇದ್ಕೊಂಡು ಈ ತರ ಮಾಡಿ ಬರೀ ಮುಸ್ಲಿಮ್ಸ್ ಎಲ್ಲಿ ಬರುತ್ತೆ? ಇಲ್ಲ ರೀ, ಇಲ್ಲ ಇಲ್ಲ, ಇದು ಕೇಳ್ರಿ, ಇದನ್ನ ಹೇಳ್ತೀನಿ, ಒಂದ್ ಇದನ್ನ ನಿಮಿಷ, ಹೇಳ್ತೀನಿ ಕೇಳಿ. ತಪ್ಪು ಅಂತ ಹೇಳೋದು. ಒಂದ್ ನಿಮಿಷ ನಾನು ಈಗ ಯಾವುದೇ- ಅಲ್ಲಲ್ಲ, ನೋಡಿ, ಲಕ್ಷ್ಮಣ, ನಾನು ಯಾವುದೇ ರಾಗದ್ವೇಷ ಅಂತ ಹೇಳ್ತಿರೋದು, ಬಿಟ್ಟಿರೋದಲ್ಲ ರೀ. ನೋಡಿ, ಇದು ಬಿಟ್ಟು ತಪ್ಪೇ ಅಂತ ಹೇಳ್ತಿರೋದು ನಾನು. No, ಹೋಗ. ಅದಕ್ಕೆ Let ಇಲ್ಲೇ us ಇದು. not wrongly give the message to the public. ಅಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇವ್ರನ್ನೆಲ್ಲ ಹಿಡಿದಿದ್ದವ್ರು ಬಿಟ್ಟವ್ರೆ ಅಲ್ಲ. ನಾನು ಸಿಂಧೆಗೂ ಇದಕ್ಕೆ ಸಂಬಂಧ ಮಾಡ್ತಾ ಇಲ್ಲ. ಅಲ್ಲ, ನಾನು ಆದ್ರೆ ಹೇಳ್ತಿರೋದು, ಇದು ಇಲ್ಲ, ಇವ್ರನ್ನ ಹೇಳ್ತಿದ್ದೀನಿ. ಗುಲ್ಬರ್ಗದಲ್ಲಿ ರೌಡಿ ಶೀಟೆಡ್ ಯಾಕೆ ಗುಲ್ಬರ್ಗ ಬಿಟ್ರು? ಲಿಸ್ಟ್ನಲ್ಲಿ. ಇಲ್ಲ, ಅದನ್ನ ಹೇಳ್ತಿರೋದು. ರೌಡಿ ಶೀಟೆಡ್ ಯಾರಿದ್ದಾರೆ ಅವರು ನೋಡಿ, ರೌಡಿ ಶೀಟೆಡ್ನವ್ರನ್ನ ಅಬ್ಸರ್ವ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ಅವರು ರೌಡಿ ಆಕ್ಟಿವಿಟಿ ಇಲ್ಲ ಅದ್ ಅಂದ್ರೆ ಹಾಗಿದ್ರೆ ಮುನ್ನ ಹೆಂಗ್ ಹೊಡೆದಾಕಿದ್ರು? ಯಾರನ್ನ? ಮುನ್ನ ಹೆಂಗೆ ಅನ್ಕೌಂಟರ್ ಹೊಡಿದ್ರು? ಅರೆ ಅದನ್ನ ಹೇಳ್ತಿರೋದು, ಅವ್ನು ರೌಡಿ ಇದ್ದ ಅಂತ ಹೊಡೆದಾಕಿದ್ದಾರೆ. ಹೆಂಗ್ ಹೊಡೆದ್ರು? ನೋಡ್ರಿ, ಅರೆ, ಅವ್ನು ಸತ್ತವ್ರ ಹೊಡೆದ್ರೆ ಎಲ್ಲಾ ಏನ್ ರೌಡಿಗಳೆಲ್ಲ ಪಾಪ? ಬಹಳ ಕೇಸ್ಗಳಲ್ಲಿ ಛೆ, ಪೊಲೀಸ್ ಆಪರೇಷನ್ ಅಲ್ಲಿ ಯಾರು ಬೇಕಾದ್ರೂ ಸಾಯ್ಬಹುದು. ನೀವು ಗನ್ನಿಟ್ಟು ಹೊಡಿವಾಗ ಇವ್ನು ಒಳ್ಳೆಯವನು ಇವ್ನು ಕೆಟ್ಟವನು ಅಂತ ನಕಲಿ ಹೊಡೆಯಲ್ಲ. ಎನ್ಕೌಂಟರ್ ಆಗ್ಬೋದು. ಆದ್ರೆ ಎನ್ಕೌಂಟರ್ ಯಾರ ಮೇಲೆ ಬೇಕಾದ್ರೂ ಆಗ್ಬೋದು. ಪ್ರಶ್ನೆ ಇರೋದು, ರೌಡಿ ಶೀಟ್ ನಿಂದ ಹೊರಗಡೆ ತೆಗಿತೀವಿ ಅಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಅಬ್ಸರ್ವೇಷನ್ ಅಲ್ಲಿ ನಾಳೆ 6 ತಿಂಗಳು 1 ವರ್ಷ ಮತ್ತೆ ರೌಡಿ ಆಕ್ಟಿವಿಟೀಸ್ ಭಾಗಿಯಾಗೋದ್ರೆ ಅಲ್ಲ, ನೀವು ಲೆಟ್ ಅಸ್ ನಾಟ್ ಇಮ್ಯಾಜಿನ್ ಥಿಂಗ್ಸ್ ಹಂಗನ್ಬಿಟ್ಟು ಇಡೀ ದೇಶದ ಜನನೆಲ್ಲ ತಗೊಂಡು ಜೈಲ್ಗೆ ಹಾಕ್ಬೇಕಾಗ್ತದ್ರಿ, ಎಲ್ಲಾರನ್ನೂ ರೌಡಿಗಳು ಮಾಡ್ಬೇಕು. ಹಂಗ್ ಮಾಡಕ್ ಆಗಲ್ಲ. ಅಲ್ಲ, ಅದನ್ನ ಹೇಳ್ತಿರೋದು, ಹಂಗ್ ಮಾಡಕ್ ಆಗಲ್ಲ. ಯಾರನ್ನ ರೌಡಿ ಶೀಟೆಡ್ ಅಂತ ಸರ್ಕಾರ 100 ಜನ ಇಟ್ಕೊಂಡಿದ್ರೆ 20 ಜನ ಅಲ್ಲ ಅಂತ ಆಯ್ತು, ನಾನು ಬಿಟ್ಟಿರ್ತಾರೆ. ಕೇಳ್ತೀನಿ. ಅದ್ರಲ್ಲಿ ಏನಪ್ಪ ಅಲ್ಲ, ಹೊರಟಿವರೆ, ನಾನು ಮುಂದೆ ಈ list ಅಲ್ಲಿ ಯಾರು ರೌಡಿ ಶೀಟೆಡ್ ಹೇಳಿ ನಾನು ಆನ್ಸರ್ ಮಾಡ್ತೀನಿ. ಸರ್, ಇದು ನವೆಂಬರ್ ಅಲ್ಲಿ ರೌಡಿ ಲಿಸ್ಟ್ ಇಂದ ಹೊರಗಿಟ್ಟಿದಾರಲ್ಲ, ಈ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಎಷ್ಟು ಜನ ರೌಡಿ ಲಿಸ್ಟ್ ಹೊರಗಿಟ್ಟಿದ್ರೆ ಅದನ್ನು ಒಂದು ಶ್ವೇತಪತ್ರ ಹೊರಡಿಸಿ ಗೊತ್ತಾಗುತ್ತೆ. ಅಲ್ಲ, ಅದನ್ನ ಹೇಳೋಣ. ನೀವೇ ಶ್ವೇತಪತ್ರ ಹಾಕಿ, ನೀವೇ ಅರ್ಜಿ ಹಾಕಿ RTI ನಲ್ಲಿ ಕೊಡ್ತಾರೆ. ಮತ್ತಷ್ಟು ಅದಕ್ಕೆ ಯಾಕೆ ಶ್ವೇತಪತ್ರ ಬೇಕು? ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು.